ಬಣ್ಣ ಹಚ್ಚೋದು ಸರಿಯಲ್ಲ ಅಂತ ಸಿದ್ದರಾಮಯ್ಯ ಬೆಳಗ್ಗೆ ಬಂಧನ ಆಗಿದ್ದಾನಲ್ಲ. ನಾನು ಅದಷ್ಟು ರಾಜಕಾರಣ ಮಾತಾಡಬಾರ್ದು ಅಂತ ಲೆಕ್ಕದಲ್ಲಿ ಇದ್ದೆ, ಆದರೂ ನೀವು ಅದನ್ನು ತೆಗಿತಾ ಇದ್ದೀರಿ, ವಿಧಿಯಿಂದ ಮಾತಾಡ್ತಾ ಇದ್ದೀನಿ. ಯಾವ ಕಾಲದ್ದಿದು ಅವ್ರನ್ನ ಅರೆಸ್ಟ್ ಮಾಡಿರೋದು? ಹಾಂ, ಹೆಚ್ಚು ಕಡಿಮೆ 30 ವರ್ಷ. ಮಾನ್ಯ ಪರಮೇಶ್ವರ್ ಅವ್ರ ಹೇಳಿಕೆ ನೋಡಿದೆ ನಾನು. ಯಾವುದ್ಯಾವುದು ಹಳೇ ಕಾಲದ ಲಕ್ಷಾಂತರ ಫೈಲ್ಗಳಿದೆ ಅವನ್ನೆಲ್ಲವನ್ನು ರೀಓಪನ್ ಮಾಡಬೇಕು ಅಂತಿದ್ದೀವಿ ಅಂತ. ಅದೇ ಪರಮೇಶ್ವರ್ ಹೇಳ್ತಾರೆ 30 ವರ್ಷದ ಕೆಳಗೆ ಆ ಭಾಗದಲ್ಲಿ 600 ಫೈಲ್ ಇದೆ ಅಂತ. ಇದೊಂದೇ ಫೈಲ್ ಯಾಕೆ ಓಪನ್ ಮಾಡಿದ್ರು? ಇದೊಬ್ಬನೇ ವ್ಯಕ್ತಿನ ಯಾಕೆ ಅರೆಸ್ಟ್ ಮಾಡಿದ್ರು? ಇದಕ್ಕೆ ಯಾರು ರಾಜಕೀಯ ಬಣ್ಣ ಕಟ್ಟೋದ ಪ್ರಯತ್ನ ನಡೆಸ್ತಾ ಇರೋದು? ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಇಡೀ ದೇಶ ಒಂದು ರೀತಿ ದೀಪಾವಳಿ ರೂಪದಲ್ಲಿ ಆಚರಣೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ರಾಮ ಮಂದಿರಕ್ಕೆ ಹೋರಾಟ ಮಾಡಿದಂಥ ರಾಮ ಭಕ್ತರನ್ನ ಈ ಸಂದರ್ಭದಲ್ಲಿ ಅರೆಸ್ಟ್ ಮಾಡಬೇಕಾದಂಥದ್ದು ಏನಿತ್ತು? 600 ಫೈಲಲ್ಲಿ ಇದೇ ಫೈಲೇ ಇವ್ರ ಕಡೆ ಬಿತ್ತ ಮೊದಲನೇದು. ಈ ರೀತಿ ರಾಜಕಾರಣ ದಯವಿಟ್ಟು ಮಾಡಬೇಡಿ ಈ ವಿಚಾರದಲ್ಲಿ ಅಂತ ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ. ಈ ರೀತಿ ರಾಜಕಾರಣ ಮಾಡೋದ್ರಿಂದ ಅವರಿಗೇ ತೊಂದರೆ ಆಗತ್ತೆ ವಿನಃ ಕಾಂಗ್ರೆಸ್ ಪಕ್ಷಕ್ಕೆ ಇದರಿಂದ ತೊಂದರೆ ಆಗತ್ತೆ ವಿನಃ ಯಾವುದೇ ಕಾರಣಕ್ಕೂ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ನೀವು ಅವಕಾಶವನ್ನು ಮಾಡಿಕೊಡ್ತಿದ್ದೀರಿ. ರಾಮ ಭಕ್ತರಿಗೆ ಸಿಟ್ಟಿಗೆ ನೀವು ಕಾರಣರಾಗಬೇಡಿ ಅಂತ ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.